ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಮನೆಗೆ ಮೊಟ್ಟೆ ದಾಳಿಗೆ ಯತ್ನ ನಡೆದಿದೆ. ಪೊಲೀಸರನ್ನ ಕಂಡು ಮನೆ ಮುಂದೆ ಮೊಟ್ಟೆ ಎಸೆದು ಪರಾರಿಯಾಗಿದ್ದಾರೆ. ಶಿವರಾಮೇಗೌಡರು ದೇವರಾಜೇಗೌಡ ವಿರುದ್ಧ ಹರಿಹಾಯ್ದಿದ್ರು ಪ್ರೆಸ್ ಮೀಟ್ ಮೂಲಕ. ಅದಾದಮೇಲೆ ಸಂಜೆ ಹೊತ್ತಿಗೆ ಶಿವರಾಮೇಗೌಡರಿಗೆ ಶಾಕ್ ಆಗಿದ್ದು ಒಂದು ಆಡಿಯೋ ರಿಲೀಸ್ ಆಯಿತು. ಅದರಲ್ಲಿ ಸಂಚಲನಕ್ಕೆ ಕಾರಣವಾಗುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ದೇವರಾಜೇಗೌಡ ಶಿವರಾಮೇಗೌಡರು ಮಾತಾಡಿದರು. ಈಗ ಅದೇ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಡರಾತ್ರಿ ಕಾರಿನಲ್ಲಿ ಬಂದಂಥ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ಕಾರಿನಲ್ಲಿ ಬಂದಂಥ 5-6 ಮಂದಿ ಮೊಟ್ಟೆ ದಾಳಿಗೆ ಯತ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಪೊಲೀಸರಿದ್ದಂಥ ಸಂದರ್ಭದಲ್ಲಿ ಸಾಧ್ಯ ಆಗಿಲ್ಲ. ಅಲ್ಲೇ ರಸ್ತೆ ಮೇಲೆ ಎಸೆದು ಹೋಗ್ಬಿಟ್ಟಿದ್ದಾರೆ. CCTV ದೃಶ್ಯವನ್ನು ಆಧರಿಸಿ ಮೊಟ್ಟೆ ಎಸೆಯೋಕೆ ಯತ್ನಿಸಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಶಿವರಾಮೇಗೌಡ ನಿವಾಸದ ಎದುರು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ನೋಡ್ತಾ ಇದ್ವಿ ಮೊಟ್ಟೆ ದಾಳಿಗೆ ಯತ್ನ ನಡೆದಿರೋದು. ಸುಮಾರು ಒಂದು 5-6 ಮೊಟ್ಟೆಯನ್ನು ಒಡೆದು ಹೋಗಿದ್ದಾರೆ. ಅಂದರೆ ಇವರು ದಾಳಿ ಅಂದರೆ ಮನೆಗೆ ಹೊಡಿಬೇಕು ಅಂತ, ಕಿಟಕಿಯಲ್ಲಿ ಹೊಡಿಬೇಕು ಅಥವಾ ಅಲ್ಲಿ ಕಾಂಪೌಂಡ್ ಹೊಡಿಬೇಕು ಅಂತ ಬಂದಂಥವ್ರು. ಅಲ್ಲಿ ಸ್ಥಳದಲ್ಲಿ ಪೊಲೀಸರಿದ್ದರು. ಹಾಗಾಗಿ ಅವ್ರನ್ನ ನೋಡಿ ಕ್ಷಣಾರ್ಧದಲ್ಲೇ ಕಾರಿಂದ ಎಳೆದು ಮನೆ ಮುಂದೆ ಮೊಟ್ಟೆ ಎಸೆದು ಪರಾರಿಯಾಗಿದ್ದಾರೆ. ಚೆನ್ನಮ್ಮನ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಇವ್ರ ಮನೆ ಇದೆ. ಹಾಗಾಗಿ ಪೊಲೀಸರು ಬಂದು ಈಗ ಪರಿಶೀಲನೆ ನಡೆಸಿದ್ದಾರೆ. ಯಾರು ಇದರ ಹಿಂದೆ ಯಾರ ಕೈವಾಡ ಇದೆ ಅಂಥೇಳಿ. ಏನಾಗಿತ್ತು ಅಂತ ಹೇಳಿದ್ರೆ, ಶಿವರಾಮೇಗೌಡರ ಆ ಆಡಿಯೋ ಏನಿದೆ ವೈರಲ್ ಆಗಿತ್ತು, ಅಂದರೆ ಅವರು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಇದು. ಅದರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಏಕವಚನದಲ್ಲಿ ಅವಾಚ್ಯವಾಗಿ ಪದಬಳಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣ ಇಟ್ಕೊಂಡು ಈ ದಾಳಿ ಆಗಿದೆಯಾ ಅನ್ನುವಂಥ ಅನುಮಾನ ಇದೆ. ಬಟ್ ಇನ್ನೂ ಸ್ಪಷ್ಟವಾಗಿಲ್ಲ ಯಾರು ಯಾಕೆ ಶಿವರಾಮೇಗೌಡರನ್ನ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂಥೇಳಿ. ಶಿವರಾಮೇಗೌಡರು ಕೂಡ ದೇವರಾಜೇಗೌಡ ಒಬ್ಬ ನಾಲಾಯಕ ಮನುಷ್ಯನಾಗಲಿಕ್ಕೆ ಲಾಯಕ್ಕಿಲ್ಲ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಈ ರೀತಿಯಾದಂಥ ಆರೋಪಗಳನ್ನು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಡಿದರು. ಬಟ್ ಈ ಆಡಿಯೋ ಲೀಕ್ ಆದಮೇಲೆ ಈ ರೀತಿಯಾದಂಥ ಒಂದು ಮೊಟ್ಟೆ ದಾಳಿಯ ಯತ್ನ ನಡೆದಿದೆ ಅಂತ ಹೇಳಿದ್ರೆ ಅನುಮಾನಗಳು ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ಬಟ್ ಈಗ CCTV ದೃಶ್ಯಗಳನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾರು ಬಂದಿದ್ದರು, ಅಲ್ಲಿ ಯಾವ ಕಾರಲ್ಲಿ ಬಂದಿದ್ದರು, ಈಗ ಯಾವ ಸಂದರ್ಭದಲ್ಲಿ ಈ ಮೊಟ್ಟೆಯನ್ನು ಎಸೆದರು, ಅವ್ರ ಟಾರ್ಗೆಟ್ ಏನಾಗಿತ್ತು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸ್ತಾ ಇರುವಂಥದ್ದು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ. ಹಾಗಾಗಿನೇ ಶಿವರಾಮೇಗೌಡರು ಮತ್ತು ದೇವರಾಜೇಗೌಡರು ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ಶಿವರಾಮೇಗೌಡರನ್ನ ಟಾರ್ಗೆಟ್ ಮಾಡಲಾಯ್ತಾ? ಶಿವರಾಮೇಗೌಡರು ಹೇಳಿದರು, ನನಗೂ ಈ ಪೆನ್ ಡ್ರೈವ್ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ನಾನು ಗೆಸ್ಟ್ ಅಪಿರಿಯನ್ಸ್ ಅಷ್ಟೇ. ಈ ರೀತಿಯಾಗಿ ದೇವರಾಜೇಗೌಡ ಮೇಲೆ ಆರೋಪವನ್ನು ಮಾಡಿದರು. ಮೊಟ್ಟೆ ದಾಳಿ ಯತ್ನ ನಡೆದಿದೆ. ಈಗ ಒಂದು 5-6 ಜನ ಕಾರಲ್ಲಿ ಬಂದು ಮೊಟ್ಟೆಯನ್ನು ಎಸೆದು ಪರಾರಿಯಾಗಿದ್ದಾರೆ. CCTV ದೃಶ್ಯಗಳಲ್ಲೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಪೊಲೀಸರಿಗೆ ಅದನ್ನು ಬೆನ್ನು ಹತ್ತಿದ್ದಾರೆ. ನೋಡಬೇಕು ಯಾರ ಕೈವಾಡ ಇದೆ ಇದರಲ್ಲಿ ಅಂತ. ಯಾವುದಾದ್ರೂ ಪಕ್ಷದವ್ರು ಮಾಡಿದಾರಾ ಅಥವಾ ಇದೇ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಸಾಕಷ್ಟುಗಳು ಸಿಗ್ತವೆ ನಮಗೆ. ಆದರೆ ಅದು ಸ್ಪಷ್ಟವಾಗಬೇಕು, ದೃಢವಾಗಬೇಕು ಅಷ್ಟೇ. ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಶಿವರಾಮೇಗೌಡರ ಮನೆಯ ಸುತ್ತಮುತ್ತ ಮನೆ ಮುಂದೆ ಈಗ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಎದುರಾಗಿದೆ. ಈಗ ಮೊಟ್ಟೆ ಎಸೆದಿರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು 5-6 ಮೊಟ್ಟೆ ಮನೆ ಮುಂದೆ, ಅಂದರೆ ಮನೆ ಗೇಟ್ ಮುಂದೆ ಎಸೆದು ಹೋಗಿಬಿಟ್ಟಿದ್ದಾರೆ. ಪೊಲೀಸ್ ಕಾವಲಿದ್ದರೂ ಕೂಡ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ, ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾರೆ, ಸಂಜೆ ಆಡಿಯೋ ಲೀಕ್ ಆಗುತ್ತೆ, ಅದಾದ ಮೇಲೆ ಈಗ ಮೊಟ್ಟೆ ದಾಳಿ ಆಗುತ್ತೆ. ಯಾವ ರೀತಿ ಅನುಮಾನಗಳು ವ್ಯಕ್ತವಾಗ್ತಿದೆ ಅಂತ ಈ ದಾಳಿಯ ಹಿಂದೆ? ಪ್ರಭು, ಏನು ನಿನ್ನೆ ಒಂದು ಆಡಿಯೋ ವೈರಲ್ ಆಯ್ತು. ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಘಟನೆ ನಡೆದಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಏನು ಆಡಿಯೋದಲ್ಲಿ ಎಲ್ಲ ಶಿವರಾಮೇಗೌಡ ಮತ್ತು ದೇವರಾಜೇಗೌಡರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಆತ ಏನು DK ಶಿವಕುಮಾರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಈ ಪ್ರಕರಣದಲ್ಲಿ ಯಾರದೇ ಹೆಸರು ಬಂದ್ರು ಕೂಡ ನಿಮ್ಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿದ್ದು, ಪೆನ್ ಡ್ರೈವ್ ಹಂಚ್ಲಿಕ್ಕೆಲ್ಲ ಹೇಳಿದ್ದು HD ಕುಮಾರಸ್ವಾಮಿ ಅಂತಾನೆ ಹೇಳಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಶಿವರಾಮೇಗೌಡರು ದೇವರಾಜೇಗೌಡ ಹತ್ರ ಮಾತನಾಡುವಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ಸೊ ಅದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ವು. ರಾತ್ರೋರಾತ್ರಿ ಒಂದು ದೇವೇಗೌಡರ ಅಭಿಮಾನಿಗಳಿರ್ಬೋದು,
ಸೊ ಅವರು ಈ ರೀತಿಯಾಗಿ ಮಾಡಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಅವರ ವಿರುದ್ಧ ಏನು ಕೂಡ ಅವರ ವಿರುದ್ಧ ಈ ರೀತಿಯಾಗಿ ಸಂಚಲನ ಮಾಡಿಸಲಾಗ್ತಾ ಇದೆ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ ಸಾಧ್ಯತೆ ಇದೆ. ನಗರದ ಇನ್ನು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತದ್ದು ಇವರು ಮನೆ ಬರುತ್ತೆ. ಆ ಮನೆಯ ಬಳಿ ಇನ್ನು ನಿನ್ನೆ ಪೊಲೀಸ್ನವರು ಕೂಡ ಕಾವಲು ಹಾಕಿದ್ರು. ಈ ಘಟನೆ ಆದ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಒಂದಿಷ್ಟು ಭದ್ರತೆಯನ್ನ ಹಾಕಲಾಗಿತ್ತು. ಆದ್ರೂ ಕೂಡ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಮೊಟ್ಟೆಗಳನ್ನ ಎಸ್ತು ಪೊಲೀಸರು ಇದ್ರು ಕೂಡ ಅಲ್ಲಿಂದ ಪರಾರಿಯಾಗಿರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಏನು ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಆ ದೃಶ್ಯಗಳನ್ನ ವಶಪಡಿಸಿಕೊಂಡು ಆಗ್ಲೇ ಯಾರು ಮೊಟ್ಟೆಯನ್ನ ಎಸ್ದು ಅಲ್ಲಿಂದ ಪರಾರಾಗಿದ್ರು ಅಂತವ್ರನ್ನ ಬಂಧನಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಇಡೀ ಪ್ರಕರಣ ರಾಜಕೀಯ ಕೆಸರಾಟಕ್ಕೆ ಇದೇ ರೀತಿಯಾಗಿ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ಕೊಳ್ತಾ ಈ ರೀತಿ ಘಟನೆಗೆ ಗಲಾಟೆಗಳಿಗೆ ಕಾರಣ ಆಗ್ತಿರುವಂತದ್ದು. ಪ್ರಭು, ಸಂತೋಷ್ ಪಟೇಲ್, ಈಗ ಸಹಜವಾಗಿ ಶಿವರಾಮೇಗೌಡರಿಗೆ ಆತಂಕ ಎದುರಾಗಿರ್ಬೋದಾ? ಯಾಕಂದ್ರೆ ಅವ್ರು ಹೇಳಿದ್ರು ನಾನು ಒಂದು ರೀತಿ ಗೆಸ್ಟ್ ಅಪಿಯರೆನ್ಸ್ ತರ ಅಷ್ಟೇ ಅಂತ ಹೇಳಿ. ಆತಂಕ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗಿ ಆತಂಕ ಅವ್ರಿಗೆ ಇದ್ದೇ ಇರುತ್ತೆ. ಈ ರೀತಿಯಾಗಿ ಅವ್ರು ಮಾತನಾಡಿರುವಂತದ್ದು ಇಲ್ಲ ಯಾರನ್ನ ಪ್ರವೋಕ್ ಮಾಡಿರುವಂತದ್ದು, ಇಡೀ ಪ್ರಕರಣದಲ್ಲಿ ಯಾರನ್ನಾರು ಒಬ್ಬರನ್ನ ಟಾರ್ಗೆಟ್ ಮಾಡಿರುವಂತದ್ದು ಏನಾರು ಆಗಿದ್ರೆ, ಈಗ ಇಡೀ ಪ್ರಕರಣವನ್ನು ನಾವು ನೋಡಿದಾಗ ಕುಮಾರಸ್ವಾಮಿ ಅವರ ದೇವೇಗೌಡ ಕುಟುಂಬವನ್ನು ಟಾರ್ಗೆಟ್ ಮಾಡ್ಲಾಗ್ತಿದೆ ಅಂತ ಹೇಳಿ ಇರುವಂತದ್ದು ಮಾಹಿತಿ. ಹಂಗಾಗಿ ಏನಾದ್ರು ಒಂದ್ ವೇಳೆ ಆ ರೀತಿಯಾಗಿ ಟಾರ್ಗೆಟ್ ಮಾಡಿದ್ರೆ ಇವರ ಅಭಿಮಾನಿಗಳು ಕೂಡ ಅವರ ವಿರುದ್ಧ ಕೇಳುವಂತ ಸಾಧ್ಯತೆಗಳಿರುತ್ತೆ. ಈ ರೀತಿಯ ಘಟನೆಗಳು ಆಗ್ತಾ ಇರುತ್ತೆ. ಹೀಗಾಗಿ ಅವರು ಕೂಡ ಭದ್ರತೆಯನ್ನ ಕೇಳಿರ್ಬೋದು ಮೌಖಿಕವಾಗಿ ಪೊಲೀಸ್ ಅಧಿಕಾರಿಗಳ ಬಳಿ. ಹೀಗಾಗಿ ಅವ್ರಿಗೂ ಕೂಡ ಒಂದು ಭದ್ರತೆಯನ್ನು ಕೊಟ್ಟಿರ್ತಾರೆ. ಸೊ ಏನಾದ್ರು ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಅಂದ್ರೆ ದೇವರಾಜೇಗೌಡರು ಇನ್ನಷ್ಟು ಆಡಿಯೋಗಳಿದೆ, ನಾನು ಜೈಲಿನಿಂದ ಬಂದ ಇಡೀ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿ ಅವರೇನು ಒಂದು ಮಾತನ್ನ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ್ಲೇ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು. ಸೊ ಅದರಂತೆ ಏನಾದ್ರು ಇನ್ನೂ ಹೆಚ್ಚಿನ ಆಡಿಯೋಗಳಿದ್ರೆ, ಏನಾದ್ರೂ ದೇವೇಗೌಡ ಕುಟುಂಬದ ವಿರುದ್ಧ ಈ ರೀತಿಯಾಗಿ ಯಾರಾದ್ರೂ ಸಂಚಲನ ರೂಪಿಸಿದ್ರೆ, ಸೊ ಇದು ರಾಜಕೀಯ ತಿರುವನ್ನ ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಯಾರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.